ಎಸ್ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವೀರೇಶ್ವರಪ್ಪ. ಎಂದಿನಂತೆ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಮ್ಮ ಜೊತೆ ಒಂದಷ್ಟು ವಿಚಾರ ಮಂಥನವನ್ನು ಮಾಡಲಿಕ್ಕೆ ಅಂತ ಹೇಳಿ ಅತಿಥಿಗಳ ಜೊತೆ ನಾನು ಸೇರಿದ್ದೀನಿ. ಓರ್ವ ಶಾಸಕನ ಪರ ತಹಶೀಲ್ದಾರ್ ನಿಂತು ಮಾತನಾಡುವಂತಹದ್ದು ಅಭಿವೃದ್ಧಿ ವಿಚಾರಕ್ಕಾದ್ರೆ ಇಟ್ಸ್ ಗುಡ್. ಆದರೆ ಅವರ ಅಧಿಕಾರಕ್ಕೆ ಹೊರತುಪಡಿಸಿದಂತೆ ಅವ್ರನ್ನ ಮಿನಿಸ್ಟರ್ ಮಾಡಬೇಕು, ಸಿಎಂ ಮಾಡಬೇಕು ಅನ್ನುವಂತಹದ್ದು ಸಮಥಿಂಗ್ ಇಸ್ ರಾಂಗ್ ಅನ್ನುವಂತಹದ್ದು ಜನಾಭಿಪ್ರಾಯ. ಅದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಎಚ್.ಡಿ. ಕೋಟೆ ಅವರು. ಮನೆಯವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹೆಸರು ಸರ್ ಸುರೇಶ್ ಅಂತೇಳಿ, ಸೇವ್ ಕಮ್ಯುನಿಟಿನ ಸದಸ್ಯ. ಗ್ರೇಟ್ ಗ್ರೇಟ್. ನಿಮ್ಮ ಕೋಟೆ ತಾಲೂಕಿನ ತಹಶೀಲ್ದಾರ್ ಅವರು ಒಂದು ಸಾರ್ವಜನಿಕ ಅಥವಾ ಸರ್ಕಾರಿ ವೇದಿಕೆ ಓರ್ವ ಶಾಸಕರಿಗೆ ಬಕೆಟ್ ಹಿಡಿಯುವಂತಹ ಪ್ರಕ್ರಿಯೆಯನ್ನು ನೋಡಿದೆ. ನಾನು ಇದೇ ಪದಗಳಿಂದ ಕರೀತೇನೆ. ಬಕೆಟ್ ಹಿಡಿತಾರೆ, ಯಾವ ಕಾರಣಕ್ಕಿರಬಹುದು ಮತ್ತು ಎಷ್ಟು ವರ್ಷಗಳಿಂದ ಅವರು ಅದೇ ಕ್ಷೇತ್ರದಲ್ಲಿದ್ದಾರೆ ಅಥವಾ ಅದೇ ತಹಶೀಲ್ದಾರ್ ಆಗಿ ಅದೇ ತಾಲೂಕಿನಲ್ಲಿ ಇದ್ದಾರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಮೊದಲಿಗೆ ಈ ವ್ಯಕ್ತಿ ಶಾಸಕರ ಪರವಾಗಿ ಏನೇನು ಹೇಳಿದಿರಿ, ಬಕೆಟ್ ಹಿಡಿದಿದ್ದಾರೆ, ಇದೊಂದು ಗುಲಾಮಗಿರಿ ಪದ್ಧತಿ. ಇದು ನಮ್ಮಲ್ಲಿ ಬರುವಂತ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ ಹೊರತು ಇವರು ಅವರ ಅಧಿಕಾರವನ್ನ ಪ್ರಯೋಗನೇ ಮಾಡ್ತಾ ಇಲ್ಲ. ಇವ್ರು ಆಕ್ಚುಲಿ 3 ವರ್ಷ ಆಯ್ತು ಎಚ್.ಡಿ. ಕೋಟೆಗೆ ಬಂದು. ಇವರು ಒಂದು ಜನತಾ ದರ್ಶನ ಮಾಡಿದ್ರೆ ಕೋಟೆ ತಾಲೂಕಿನ ಸಮಸ್ಯೆಗಳೇನು ಅಂತ ಗೊತ್ತಾಗುತ್ತೆ. ಬೇರೆ ತಾಲೂಕಿನಲ್ಲಿ MLA ಗಳು ಅಥವಾ ಅಧಿಕಾರಿಗಳು, ತಹಸೀಲ್ದಾರ್ಗಳು ಜನತಾ ದರ್ಶನ ಮಾಡ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರು ಮತ್ತೆ ಅವರೆಲ್ಲ ಇವತ್ತು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಅವರ ನೇಮ್ಗಳು ಬಂದಿದೆ. ತಹಸೀಲ್ದಾರು ಅಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಅವಾರ್ಡ್ ತಗೊಂಡಿದ್ದಾರೆ. ತುಮಕೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಈ ತಹಸೀಲ್ದಾರು KS ಪಾಸ್ ಮಾಡ್ಕೊಬಂದು ಮಿಲಿಟರಿನಲ್ಲಿ ಇದ್ದೆ ಅಂತ ಹೇಳ್ತಾರಲ್ಲ, ಮಿಲಿಟರಿನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇಲ್ಲಿ ತಹಸೀಲ್ದಾರ್ಗೆ ಗುಲಾಮ್ಗಿರಿ ಮಾಡ್ಕೊಂಡು ಕುಂತಿದಾರಲ್ಲ, ಲಂಚಗಳನ್ನು ನೋಡ್ಕೊಂಡು ಈ ವ್ಯಕ್ತಿ ನಾಲಾಯಕ್ ತಹಸೀಲ್ದಾರ್. ನಮ್ಮ ತಾಲೂಕಿಗೆ ಜನಗಳನ್ನ ಕೇಳಿ, ಎಚ್.ಡಿ. ಕೋಟೆ ತಾಲೂಕಿನಾದ್ಯಂತ ಜನ ತಾಲೂಕು ಆಫೀಸ್ಗೆ ಅಲೆಯೋದು ನಿಂತಿಲ್ಲ. ಈ ವ್ಯಕ್ತಿ ಕರೆಕ್ಟ್ ಆಗಿದ್ದಿದ್ರೆ ಕೆಲಸಗಳು ನಡೀತವೆ. ಇವರೇ ಗುಲಾಮ್ಗಿರಿ ಆದ್ರೆ ಇವರ ಕೈ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಇನ್ಯಾವ ಮಟ್ಟಕ್ಕೆ ಇರ್ತಾರೆ? ಸೊ ಇದು ನಮ್ಮ ತಾಲೂಕಿನ ದುರಾದೃಷ್ಟ ಅಂತ ಹೇಳ್ಬೋದು. ಬರ್ತಕ್ಕಂಥ ಎಲ್ಲ ತಹಸೀಲ್ದಾರ್ ಆಗ್ಬೋದು ಬರೀ ಇಂಥ ಅಲ್ಕಟ್ ಕೆಲಸಗಳೇ ಇರ್ತಾರೆ. ಯಾರು ನೀವು ಸರ್ ಯಾವ್ದಾದ್ರು ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡ್ಬೇಕಾದ್ರೆ ಬಹಳ ಪ್ರಬುದ್ಧವಾಗಿ ಮಾತನಾಡ್ಬೇಕು. ಇದೊಂದು ರಾಜ್ಯ ಮಟ್ಟದ ಮಾಧ್ಯಮ. ಈ ಮಾಧ್ಯಮದಲ್ಲಿ ಯಾವುದೋ ಒಬ್ಬ ತಹಶೀಲ್ದಾರ್ ಬಗ್ಗೆ ಹೇಗೋ ಮಾತಾಡುವಂಥದ್ದು ಸರಿಯಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವರು ಬಕೆಟ್ ಹಿಡಿಯೋ ಕಾರ್ಯಕ್ರಮ 2 ವರ್ಷ ಆಗೋಗಿದೆ, ಇನ್ನೂ 1 ವರ್ಷ ಮುಂದುವರಿಬೇಕಾ? ಆ ಕಾರಣಕ್ಕೆ ಏನಾದ್ರು ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅನ್ಸುತ್ತಾ? ಅಥವಾ ನಿಮ್ಗೆ ಇಷ್ಟೊಂದು ಸಿಟ್ಟಿದೆಯಲ್ಲ ಅವ್ರ ಮೇಲೆ, ಯಾಕೆ? ನಿಮ್ಗೂ ಏನಿದೆ ವೈಯಕ್ತಿಕ ಏನಿಲ್ಲ ಸರ್. ನಾವು ಸೇವ್ ಕಮ್ಯುನಿಟಿ ಮಾಡಿಕೊಂಡು ಎಚ್.ಡಿ. ಕೋಟೆ ತಾಲೂಕು ನಾನು ಬಾಲ್ಯದಿಂದ ಬೆಳೆದಂಥ ಸ್ಥಳ. ಅದು ಪರಿಸರ ಎಷ್ಟು ತುಂಬ ಚೆನ್ನಾಗಿತ್ತು. ಪರಿಸರ ಅಲ್ಲಿ ಕಾಡು ಪ್ರಾಣಿಗಳಾಗುವುದು, ಕಾಡಿತ್ತು. ಇವತ್ತೆಲ್ಲ ಸರ್ವನಾಶ ಆಗಿದೆ. ಯಾಕೆಂದ್ರೆ ಇಂಥ ಅಧಿಕಾರಿಗಳಿಂದನೇ. ಇವರು MLA ಗಳಿಗೆ ಬಕೆಟ್ ಹಿಡಿಯುವಂಥದ್ದಾಗ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯುವಂಥದ್ದಾಗ್ಬೋದು. ನಮ್ಮ ಎಚ್.ಡಿ. ಕೋಟೆ ತಾಲೂಕು ಪರಿಸರನೇ ಹಾಳು ಮಾಡಿದ್ದಾರೆ. ಈಗಲೂ ಕೂಡ ನಾವು ಹೋರಾಟ ಇನ್ನೂ ಗಟ್ಟಿನೂ ಇದೆ. ಎಷ್ಟೋ ಹೋರಾಟಗಳು ಬೀದಿಗಳಿಗೆ ಮಾಡಿದ್ವಿ. ಇಲ್ಲಿ DC ಆಫೀಸ್ ಮುಂದೆ ಮಾಡಿದ್ವಿ, RC ಕಚೇರಿ ಮುಂದೆ ಮಾಡಿದ್ವಿ. ತನಿಖೆ ಮಾಡ್ತೀವಿ ಅನ್ನೋ ನೆಪದಲ್ಲಿ ಲಂಚ ಇಸ್ಕೊಂಡು ಎಲ್ಲರನ್ನು ಬಿಡ್ತಾ ಇದ್ದಾರೆ. ಮತ್ತೆ ತಿರುಗಿ ಕಾರ್ಯ ಸ್ಟಾರ್ಟ್ ಆಗಿದೆ. ಅಕ್ರಮ ರೆಸಾರ್ಟ್ಗಳು, ಬಿಲ್ಡಿಂಗ್ಗಳು ಕಂಟಿನ್ಯೂ ಆಗ್ತಾ ಇದೆ. ಸರ್, ನೀವು ಒಂಥರ ಗಾಳಿ ಗುಂಟಾರಿಸ್ಬೇಡಿ. ಯಾವ್ದು ಅಕ್ರಮ ರೆಸಾರ್ಟ್? ಅದಕ್ಕೂ ಶ್ರೀನಿವಾಸ್ ಅವ್ರಿಗೆ ಏನ್ ಸಂಬಂಧ ಇದೆ? ನಿಮ್ಮ ಹತ್ರ ಯಾವ್ದಾದ್ರು ಒಂದು ದಾಖಲಾತಿಗಳಿದೆಯಾ? ಅದ್ರ ಮೇಲೆಗಡೆ ಏನಾದ್ರು ಮಾತಾಡ್ಬೋದು? ತಾಲೂಕಿನ ದಂಡಾಧಿಕಾರಿಗಳ ಕರ್ತವ್ಯ ಏನು ಅಂದ್ರೆ ಆ ತಾಲೂಕಿನ ಪರಿಸರ, ಭೂಮಿ ಎಲ್ಲವನ್ನೂ ರಕ್ಷಣೆ ಮಾಡಬೇಕಾದಂಥದ್ದು. ಎಕ್ಸಾಕ್ಟ್ಲಿ. ಈಗ ಅವ್ರಿಗೆ ದಾಖಲಾತಿಗಳನ್ನು ಎಲ್ಲವನ್ನೂ ಒದಗಿಸಿದೀವಿ. ಈಗ ಅವರೇ ದಂಡಾಧಿಕಾರಿಗಳು ಅಕ್ರಮ ಎಲ್ಲೆಲ್ಲಿ ಅಕ್ರಮ ಆಗಿದೆ, ರೆಸಾರ್ಟ್ಗಳು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್, ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಯಾರಿದ್ದಾರೆ, ರೀಜನಲ್ ಕಮಿಷನರ್, ಅವ್ರ ಹತ್ರ ಯಾರು ಒಬ್ಬ ರೆಸಾರ್ಟ್ನವರು ಪರ್ಮಿಷನ್ ತಗೊಂಡಿದ್ದಾರೆ? ಅವ್ರಿಗೆ ತಗೊಂಡಿಲ್ಲ ಅಂತಾನೆ ಕೊಟ್ಟಿದ್ದಾರೆ. ರಿಪೋರ್ಟ್ ಇದೆ, ಕ್ಲಿಯರ್ ರಿಪೋರ್ಟ್ ನಮ್ಮ ಲಾಯರ್ ಸಾಹೇಬ್ರ ಹತ್ರ ಇದೆ. ನಾವು ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಎಲ್ಲ ತುಂಬ ಯಾವ ರೆಸಾರ್ಟ್ ಕೂಡ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯಿಂದ ಪರ್ಮಿಷನ್ ತಗೊಂಡಿಲ್ಲ. ಇಲ್ಲಿ ನೀವು ಹೇಳ್ತಿರೋದು ಎಚ್.ಡಿ. ಕೋಟೆ ತಾಲೂಕಿನಾದ್ಯಂತ ಇರುವಂತಹ ಯಾವುದೇ ರೆಸಾರ್ಟ್ ಖಂಡಿತ ಕಮಿಟಿಯಿಂದ
ಪರ್ಮಿಷನ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಖಂಡಿತ ತಗೊಂಡಿಲ್ಲ. ಅದು ತಹಶೀಲ್ದಾರ್ ಅವರು ಸುಮ್ಮನಿದ್ದಾರೆ. ಹೌದು. ಮತ್ತೆ ಅದಲ್ಲದೇನೆ ಇತ್ತೀಚೆಗೆ ಯಾವುದು ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದೆ ಅದು ಕೂಡ ಮಾನಿಟರಿ ಕಮಿಟಿ ಮುಂದೆ ಬರಬೇಕು. ಅದು ಇನ್ನೂ ಬರದೆ ಪ್ರೆಸೆಂಟ್ ಆಗದೇನೆ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾಕೆ ಇವರು ಕಾಯ್ಕೊಳ್ಳೋದಿಲ್ಲ ಅದನ್ನ? ಹೋಗಿ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಧಮಕಿ ಹೇಳ್ಬಿಟ್ಟು ಬರೋದು, ಇವ್ರು ಈ ಕಡೆ ಬಂದಾಗ ಆ ಕಡೆ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲ ಇವ್ರು ವಿಡಿಯೋ ಮಾಡ್ಕೊ ಬರ್ತಾರಲ್ಲ, ಮತ್ತೆ ತಿರ್ಗಾ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಸೇವ್ ಕಮ್ಯುನಿಟಿನಿಂದ ಮತ್ತೆ ಹೋರಾಟ ರೂಪಿಸ್ಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಮೀಟಿಂಗ್ ಸೇರ್ತಾ ಇದ್ದೀವಿ ನಾವೆಲ್ಲ ಸದಸ್ಯರು ಸೇರಿ, ಮತ್ತೆ ತಿರ್ಗಾ ಬೀದಿಗೆ ಇಳಿತೀವಿ. ನೋಡೋಣ. ಈ ವ್ಯಕ್ತಿ ತಹಸೀಲ್ದಾರು, ನಾಲಾಯಕ್ ತಹಸೀಲ್ದಾರ್. ಈ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ. ಯಾವುದೋ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದ್ದು ಬಂದು ನಮ್ಮ ತಾಲೂಕಿನಲ್ಲಿ ಏನೋ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಬಂದರು, ಏನೂ ಆಗ್ತಾ ಇಲ್ಲ ಈ ವ್ಯಕ್ತಿ ಗುಲಾಮ್ಗಿರಿ ಮಾಡ್ಕೊಂಡೇ 3 ವರ್ಷ ಕಾಲ ಕಳೆದ್ರು ಹೊರತು ಅಲ್ಲಿ ಸಾಮಾನ್ಯ ಜನರ ಅಳುದನ್ನು ಕೇಳಲಿಲ್ಲ ಈ ವ್ಯಕ್ತಿ. ಫಸ್ಟ್ ಆಫ್ ಆಲ್ ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿದ್ರೆ ತಾನೆ. ಇವರು ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿಲ್ಲ ವ್ಯಕ್ತಿ. ಅಲ್ಲಿ ಅಟೆಂಡರ್ನ ಕೇಳ್ಕೊಂಡು ಇವರು ಫೈಲ್ ಮೂವ್ ಮಾಡ್ತಾರೆ ಅಂದ್ರೆ ಎಂತ ನಾಲಾಯಕ ಅಧಿಕಾರಿ ಇವರು. ಸರ್, ಇವಾಗ 2 ವರ್ಷದ ಮೇಲೆ ಯಾವುದೇ ತಹಶೀಲ್ದಾರ್ಗಳು ಆ ಜಾಗದಲ್ಲಿ ಇರಬಾರದು ಅನ್ನೋ ಕಾನೂನು ಇದೆ. ಏನೋ ಸ್ಪೆಷಲ್ ವಿಶೇಷವಾದಂತಹ ಅವಕಾಶಗಳಿದ್ದಾಗ ಮಾತ್ರ ಮುಂದುವರಿತಾರೆ. 3 ವರ್ಷ ಆದ್ರೂ ಕೂಡ ಇವರನ್ನ ಶಾಸಕರು ಕಳಿಸದೇ ಇರ್ಲಿಕ್ಕೂ ಏನಾದ್ರು ಲಿಂಕ್ ಇದೆಯಾ? ಅದೇ ಅವರ ಶ್ರೀರಕ್ಷೆ ಇದೆ. ಅದಕ್ಕೆ ಇವಾಗ ಅವ್ರು ಗುಲಾಮ್ಗಿರಿ ಕೆಲಸ ಮಾಡ್ತಾ ಇರೋದು, ತಹಸೀಲ್ದಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದು. ಒಂದ್ ಕೆಲಸ ಮಾಡಿ, ರಾಜೀನಾಮೆ ಕೊಟ್ಬಿಟ್ಟು ನೀವು ಎಲ್ಲಾರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ನಿಂದಿ. ಇಲ್ಲ ಇಲ್ಲ ಅಂದ್ರೆ ಒಂದು ಜಿಲ್ಲಾ ಪಂಚಾಯತಿ ನಿಂತ್ಕೊಳ್ಳಿ ಕೋಟೆನಲ್ಲಿ. ಹೆಂಗಿದ್ರು ನಿಮ್ಗೆ ನೀವು ಅವ್ರ ಬಕೆಟ್ ಹಿಡಿತಾ ಇದ್ದೀರಲ್ಲ, ಅವರ ಅಡಿನಲ್ಲಿ ನೀವು ಒಂದು ಜಿಲ್ಲಾ ಪಂಚಾಯತಿ ನಿಂತ್ಕೊಬಿಡಿ ಮಿಸ್ಟರ್ ಶ್ರೀನಿವಾಸ್ ಅವರೇ. ಅದೇ ಸರಿ. ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಂತೂ ಎಳ್ಳಷ್ಟು ಬರಲ್ಲ. ಒಂದಷ್ಟು ಶೇಲ VARIಗಳನ್ನ ಇಟ್ಟುಕೊಂಡು ನೀವು ಲಂಚ ವಸೂಲಿ ಮಾಡ್ಕೊಂಡು ಕುಂತಿದ್ದೀರಿ. ಇಷ್ಟೇ ನಿಮ್ಮ ಕೈಲಿ ಆಗಿರೋದು. ಒಂದು ಜನತಾ ದರ್ಶನ ಮಾಡಿ ಕೋಟೆ ತಾಲೂಕಿನಲ್ಲಿ, ಅವತ್ತು ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಇದೆ ಜನಸಾಮಾನ್ಯರಿದು ಅಂತ. ಅವಾಗ ಗೊತ್ತಾಗುತ್ತೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮಟ್ಟಿಗೆ ನಡೀತಾ ಇದೆ ಕೋಟೆ ತಾಲೂಕಿನಲ್ಲಿ ಅಂತ. ನಿಮ್ಮ ಮಾತನ್ನು ಒಬ್ಬ RI, ಒಬ್ಬ ಸರ್ವೇಯರು ಯಾರು ಕೇಳ್ತಾರ? ಎಷ್ಟು ಸಮಸ್ಯೆಗಳು, ಜನ ಹೊಡೆದಾಡ್ಕೊಂಡು ಸಾಯ್ತಾರೆ ಅಷ್ಟೇ. ರೈತರು ಈ ಥರ ಆದರೆ ಸುಮ್ಮನೆ ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಬರ್ತೀರಿ? ಯಾವ್ದಾದ್ರು ಬೇರೆ ಡಿಪಾರ್ಟ್ಮೆಂಟಲ್ಲಿ AC ಫ್ಯಾನ್ ಕೆಳಗಡೆ ಕುಂತ್ಕೊಂಡು ಇರ್ಬೋದಿತ್ತು ನೀವು. ಇಲ್ಲಿ ಬಂದು ನಮ್ಮ ಕೋಟೆ ತಾಲೂಕು ಕರ್ಮನೆ. ಯಾವ MLA ಬಂದರೂ ಅಭಿವೃದ್ಧಿ ಆಗಲ್ಲ, ಇಂಥ ನಾಲಾಯಕ ಅಧಿಕಾರಿಗಳಿಂದನೂ ಅಭಿವೃದ್ಧಿ ಆಗಲ್ಲ. ಇವ್ರುಗಳೆಲ್ಲ ಗುಲಾಮ್ಗಿರಿ ಮಾಡ್ಕೊಂಡು ಕುಂತಿದ್ದೀರಿ ನೀವು. ಎಸ್, ಕೇಳಿಸ್ಕೊಡಲ್ಲ ವೀಕ್ಷಕರೇ. ಇದು ಒಂದೊತ್ತಿಗೆ ಶಾಸಕರಿಗೆ ಬಕೆಟ್ ಹಿಡಿಯುವಂತಹ ಪ್ರಕ್ರಿಯೆಯನ್ನ ನೇರವಾಗಿ ನಮ್ಮ ಕೋಟೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ವಿಷಯಗಳ ಮಧ್ಯ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರೋದು, ನಾವು ಅವರನ್ನ ಸಚಿವರನ್ನಾಗಿ ಮಾಡ್ತೀವಿ ಅಂತ ಜನರ ಸಾಮಾನ್ಯರ ಕಾಷ್ಟಗಳನ್ನೇ ಕೇಳದೆ ಇರುವಂತಹ ಓರ್ವ ತಹಶೀಲ್ದಾರ್ MLAಗೆ ಇಷ್ಟರ ಮಟ್ಟಿಗೆ ಸಪೋರ್ಟ್ ಯಾಕೆ ಕೊಡಬೇಕು? ಏನಿರಬಹುದು ಅದರ ಒಳಮರ್ಮ? HD ಕೋಟೆ ತಾಲೂಕಿನ ಹಾಡಿಗಳಿಗೆ ಒಂದ್ಸಲ ವಿಸಿಟ್ ಮಾಡಿಬಿಡಿ. MLA ಸಾಹೇಬರು ನೀವು ಹೋಗಿ ವಿಸಿಟ್ ಮಾಡಿ. ಅಲ್ಲಿನ ಇವತ್ತಿನ ಅವ್ರ ಮನೆಗಳ ಪರಿಸ್ಥಿತಿ, ನೀರು, ಅವರ ಜೀವನ ಶೈಲಿ ನೋಡಿದ್ರೆ ನಿಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು. ಏನು ಡೆವಲಪ್ಮೆಂಟ್ ಮಾಡಿದ್ದೀರಿ ನೋಡಿ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ಏನು ಸರ್ಕಾರದ ಸೌಲಭ್ಯಗಳನ್ನ ಆ ಹಾಡಿ ಜನಗಳಿಗೆ ನೀವು ಕೊಡಿಸಿದ್ದೀರಿ. ನಿಮ್ಮ ಮುಖಕ್ಕೆ ಕನ್ನಡಿ ಹಿಡ್ದಂಗೆ ಇದೆ ಅದು. ಹೋಗಿ ನೋಡಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇದೆ ಅಂತ. ನೀವು ಅವ್ರನ್ನ ಮಿನಿಸ್ಟ್ರಾರು ಮಾಡ್ಕೊಳ್ಳಿ, MLA ಅಥವಾ ಚೀಫ್ ಮಿನಿಸ್ಟರ್ನೇ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಟ್ಟು ನೀವೇ ಕರ್ಕೊಂಡೋಗಿ ಅವ್ರನ್ನ ಕುಣಿಸಿ ನೋಡೋಣ ನಿಮ್ಮ ತಾಕತ್ ಏನದೆ ನೋಡೋಣ. ಸುಮ್ಮನೆ ಇವೆಲ್ಲ ನಾಲಾಯಕು ಚಮಚಾಗಿರಿನ ಬಿಟ್ಟು ನಿಮ್ಮ ಕೆಲಸ ಏನಿದೆ ತಾಲೂಕಿನ ಅಡ್ಮಿನಿಸ್ಟ್ರೇಷನು ಅದನ್ನ ಮಾಡಿ ಮಿಸ್ಟರ್ ಶ್ರೀನಿವಾಸ್. ಬಟ್ ಓರ್ವ ತಹಶೀಲ್ದಾರ್ ಈ ರೀತಿ ಮಾಡುವಂತಹದ್ದು ಸರಿಯಲ್ಲ ಅನ್ನೋದು ಮಾತ್ರ ಸತ್ಯ. ಇದ್ರ ಬಗ್ಗೆ ಕಟ್ಟಕಡೆಯ ಪ್ರತಿಕ್ರಿಯೆ. ಸರಿ, ಅವರ ಹೈಯರ್ ಅಧಿಕಾರಿ DC ಇದ್ದಾರೆ, ರೀಜನಲ್ ಕಮಿಷನರ್ ಇದ್ದಾರೆ. ಏನು ಮಾಡ್ತಾ ಇದ್ದೀರಿ? ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹೇಳಿಕೆ ಹಬ್ಬಿದೆ. ಟೇಕ್ ಎನ್ ಆಕ್ಷನ್. ಸಸ್ಪೆಂಡ್ ಮಾಡಿ ಅಂತ ವ್ಯಕ್ತಿಗಳನ್ನ 6 ತಿಂಗಳು ಸಸ್ಪೆಂಡ್ ಮಾಡಿ ಮನೇಲಿ ಕುಣಿಸಿ. ಗೊತ್ತಾಗುತ್ತೆ ಅವ್ರಿಗೆ ಈ ಥರ ಚಮಚಾಗಿರಿ ಮಾಡಬಾರ್ದು, ಒಬ್ಬ ರಾಜಕಾರಣಿಗಳ ಬಗ್ಗೆ ಈ ಥರ ಹೇಳಿಕೆಗಳು ಕೊಡಬಾರ್ದು ಅಂತೇಳಿ. ಅವ್ರ ಜವಾಬ್ದಾರಿನ ಅವ್ರು ಅರ್ತಿಲ್ಲ ಅಂದಮೇಲೆ ಈ DC ಅವ್ರು ಏನು ಮಾಡ್ತಾ ಇದ್ದಾರೆ? DC ಅವರು ಹೇಳ್ಬೋದಲ್ಲ, ಬೇಡ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ
ಅವರು ಆ್ಯಕ್ಷನ್ ತಗೋಬೋದಲ್ಲ ಇಂಥ ಅಧಿಕಾರಿಗಳ ಮೇಲೆ. ನನಗೆ ಗೊತ್ತಿಲ್ಲ, ಎಲ್ಲರೂ ಈ ಥರ ಚಮಚಾಗಿರಿಗಳು ಹಿಡಿತಾ ಹೋದರೆ ನಮ್ಮ ತಾಲೂಕಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಷ್ಟೇ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಅಸಲಿ ಸತ್ಯ. ಈ ಜನ್ಮದಲ್ಲಿ ಕೋಟೆ ಉದ್ಧಾರ ಆಗಬೇಕು ಅಂತಂದ್ರೆ ಅಲ್ಲೊಬ್ಬ ಒಳ್ಳೆ ಶಾಸಕ ಬರಬೇಕು, ಹಾಗೆ ಒಳ್ಳೆ ತಹಶೀಲ್ದಾರ್ ಬರಬೇಕು. ತಾಲೂಕು ಆಡಳಿತ ಸರಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇಲ್ಲಿ ಸರಿ ಹೋಗಲ್ಲ. ವಿಕೇಂದ್ರೀಕರಣದ ಆಡಳಿತದ ಉದ್ದೇಶವೇ ಅದು. ಆದ್ರೆ ಪಟ್ಟಭದ್ರ ಹಿತಾಸಕ್ತಿ ವರ್ಗದ ಆ ಧೋರಣೆ ಇಲ್ಲ. ಓರ್ವ ಶಾಸಕನಿಗೆ, ಓರ್ವ ಸರ್ಕಾರಿ ಅಧಿಕಾರಿ, ಗವರ್ಮೆಂಟ್ ಸರ್ವೆಂಟ್ ಈ ರೀತಿ ಬಕೆಟ್ ಹಿಡಿಯುವಂತಹದ್ದು, ಒಂದು ಓಪನ್ ವೇದಿಕೆಯಲ್ಲಿ ಇವರೇ ಗೆಲ್ಲಬೇಕು ಅಂತ ಪ್ರವೋಕ್ ಮಾಡುವಂತಹದ್ದು ಜನರಿಗೆ ಅದೆಷ್ಟರ ಮಟ್ಟಿಗೆ ಸರಿ? ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ವೀರೇಶ್ ವೀರಪ್ಪ ಜೊತೆ ಕ್ಯಾಮರಾಮನ್ ಶರತ್.